ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಅನುಷಿತ್ ದೇವರ್ನವದ್ಗಿ. ಅನುಷಿತ್ ಪಾಲಿಟಿ ಕ್ಲಾಸಸ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು 2025-26ನೇ ಸಾಲಿನ ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ. ಯಾವ ರೀತಿ ಪ್ರಶ್ನೆಗಳನ್ನು ಕೇಳಲಾಗಿದೆ, ಆ ಪ್ರಶ್ನೆಗೆ ಯಾವ ರೀತಿ ನಾವು ಉತ್ತರವನ್ನು ಒದಗಿಸಿಕೊಡಬೇಕು. ಇಲ್ಲಿ ಬಹು ಆಯ್ಕೆದ ಪ್ರಶ್ನೆಗಳಾಗಿರಬಹುದು, ಬೆಟ್ಟ ಸ್ಥಳ ಪ್ರಶ್ನೆಗಳಾಗಿರಬಹುದು, ಹೊಂದಿಸಿ ಬರೆಯಿರಿ ಪ್ರಶ್ನೆಗಳಾಗಿರಬಹುದು, 1 ಅಂಕದ ಪ್ರಶ್ನೆಗಳಾಗಿರಬಹುದು, 5 ಅಂಕದ ಪ್ರಶ್ನೆಗಳಾಗಿರಬಹುದು, 10 ಅಂಕದ ಪ್ರಶ್ನೆಗಳಾಗಿರಬಹುದು. ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡೋಣ ಸ್ನೇಹಿತರೆ. ಇಲ್ಲೇನಪ್ಪ ಅಂದರೆ ಈ 2025-26ನೇ ಸಾಲಿನಲ್ಲಿ ಈ ದ್ವಿತೀಯ PUC ನಮ್ಮ ರಾಜ್ಯಶಾಸ್ತ್ರದ ದ್ವಿತೀಯ PUC ಏನೈತಲ್ಲ, ಈ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಸಿದ್ಧಪಡಿಸಲಾಗಿದೆ. ನಾವು ಬ್ಲೂ ಪ್ರಿಂಟನ್ನು ಅಂದರೆ ಬ್ಲೂ ಪ್ರಿಂಟ್ ಈಗಾಗಲೇ ಏನಪ್ಪ ಅಂದರೆ ನೋಡಿಕೊಂಡಿದ್ದೇವೆ. ಈಗಾಗಲೇ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆಗೊಳಿಸಲಾಗಿದೆ. ಇಲ್ಲೇನಪ್ಪ ಅಂದ್ರೆ ಇಲ್ಲಿ ಒಂದು ಅಚ್ಚುಕಟ್ಟಾಗಿ ಏನಪ್ಪ ಅಂದ್ರೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುವಂಥ ಪ್ರಯತ್ನ ನಮ್ಮ PU ಬೋರ್ಡ್ ಏನಪ್ಪ ಅಂದರೆ ಈಗಾಗಲೇ ಮಾಡಿದೆ ಸ್ನೇಹಿತರೆ. ಇವತ್ತು ಇಂದಿನ ಸಂಚಿಕೆಯಲ್ಲಿ ನಾವು ಈ ಪ್ರಶ್ನೆ ಪತ್ರಿಕೆ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ನಾವು ನೋಡುವುದಾದ್ರೆ, ಬೆಟ್ಟ ಸ್ಥಳ ಪ್ರಶ್ನೆಗಳನ್ನು ನೋಡುವುದಾದ್ರೆ, ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು ನೋಡುವುದಾದ್ರೆ, 1 ಅಂಕದ ಪ್ರಶ್ನೆಗಳನ್ನು ನೋಡುವುದಾದ್ರೆ ಇಲ್ಲಿ ಯಾವುದೇ ರೀತಿ ಗೊಂದಲಗಳನ್ನು ಮಾಡಿಲ್ಲ ಸ್ನೇಹಿತರೆ. ಇನ್ನು 2 ಅಂಕದ ಪ್ರಶ್ನೆಗಳಲ್ಲಿ ಸ್ವಲ್ಪ ಈ ಚಿತ್ರದಲ್ಲಿ ಗೊಂದಲ ಆಗೈತೆ. ಇಲ್ಲಿ ನೋಡಬಹುದು. ಇಲ್ಲಿ 18ನೇ ಪ್ರಶ್ನೆಯಲ್ಲಿ 18 ಪ್ರಶ್ನೆ ಏನೈತಲ್ಲ, ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಅದರ ಸೇವೆಗಳನ್ನು ತಿಳಿಸಿ ಅಂತ ಐತಿ. ಬುಕ್ನಲ್ಲಿ ಏನಪ್ಪ ಅಂದ್ರೆ ಈ ಚಿತ್ರ ಇಲ್ಲ ಸ್ನೇಹಿತರೆ, ಬುಕ್ನೊಳಗೇನಪ್ಪ ಈ ಚಿತ್ರ ಇಲ್ಲ. ಬಟ್ ಏನಪ್ಪ ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಜನ ಏನು ಹೇಳ್ತಾರೆ, ಕೇಂದ್ರ ಸಚಿವಾಲಯ ಅಂತ ಹೇಳ್ತಾರೆ. ಕೆಲವೊಂದಿಷ್ಟು ಜನ ಏನು ಹೇಳ್ತಾರಪ್ಪ ಅಂದರೆ ಇದು ಕೇಂದ್ರ ಸೇವೆ ಅಂತ ಹೇಳ್ತಾರೆ. ಇಲ್ಲಿ ನಾವು ನೋಡಿದ್ರೆ ಇಲ್ಲಿ ಭಾರತ ಸಂವಿಧಾನವು ಯಾವಾಗ ಜಾರಿಗೆ ಬಂತಂದ್ರೆ ಇದಕ್ಕೆ ಹೋಲಿಕೆ ಆಗ್ತದೆ, ಕರೆಕ್ಟ್ ಹೋಲಿಕೆ. ನೆಕ್ಸ್ಟ್ ಯಾವುದಾದ್ರೂ 2 ಕೇಂದ್ರ ಸೇವೆಗಳನ್ನು ಬರೆಯಿರಿ ಅಂತ ಕೊಡಲಾಗಿದೆ. ನೆಕ್ಸ್ಟ್ ಇಲ್ಲಿ ಕೆಳಗೆ ಏನು ಕೊಟ್ಟರ, ಅಸ್ಮಿತೆ ರಾಜಕಾರಣದ ಉಗಮಕ್ಕೆ ಕಾರಣಗಳನ್ನು ಬರೆಯಿರಿ ಅಂತ. ಇಲ್ಲಿ ಸ್ವಲ್ಪ ಏನಪ್ಪ ಅಂದ್ರೆ ಈ ಚಿತ್ರದಲ್ಲಿ ಗೊಂದಲ ಐತಿ. ಇದು ಕೇಂದ್ರ ಸಚಿವಾಲಯನು ಅಂತ ಹೇಳ್ತಾರೆ ಮತ್ತು ಕೇಂದ್ರ ಸೇವೆ ಅಂತಲೂ ಕೆಲವೊಂದಿಷ್ಟು ಜನ ಏನಪ್ಪ ಅಂದ್ರೆ ವಾದ ವಿವಾದಗಳನ್ನು ಆಲಿಸಬಹುದು. ಇರಲಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಭಾಗ ಎ ಒಳಗೆ ಬರ್ತಕ್ಕಂಥ ಭಾಗ ಏನಲ್ಲಿ ಬರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳನ್ನು ನಾವು ನೋಡುವುದಾದ್ರೆ, ಮೊದಲನೇದು ಕ್ರಮ ಸಂಖ್ಯೆ 1, ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ ಬರೆಯಿರಿ. ಪ್ರಶ್ನೆ ಕೊಟ್ಟಿದ್ದೆಷ್ಟು, 5 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 1 ಪ್ರಶ್ನೆಗೆ ಎಷ್ಟು ಅಂಕಗಳು, 1 ಅಂಕ. ಒಟ್ಟು ಎಷ್ಟು ಅಂಕಗಳಪ್ಪ, 5 ಅಂಕಗಳು ಸ್ನೇಹಿತರೆ. ಈ ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಅದು ಯಾವಾಗ ಜಾರಿಗೆ ಬಂತು ಅಂತ ಕೊಡಲಾಗಿದೆ. ಮೊದಲನೇ ಆಯ್ಕೆ ನಾವು ನೋಡುವುದಾದರೆ ಜನವರಿ 26, 1949. ನೆಕ್ಸ್ಟ್ ಜನವರಿ 26, 1950 ಅಂತ ಕೊಟ್ಟಾರ. ನೆಕ್ಸ್ಟ್ ಜನವರಿ 26, 1956 ಅಂತ ಕೊಡಲಾಗಿದೆ. ಡಿ ಆಯ್ಕೆ ಏನಂತ ಕೊಡಲಾಗಿದೆ, ಫೆಬ್ರವರಿ 26, 1950 ಅಂತ ಕೊಡಲಾಗಿದೆ. ಇಲ್ಲಿ ಸರಿಯಾದ ಆಯ್ಕೆ ಯಾವುದಪ್ಪ ಅಂದರೆ 1950 ಜನವರಿ 26 ಏನೈತಲ್ಲ, ಇದು ಮೊದಲನೇ ಪ್ರಶ್ನೆಗೆ ಸರಿಯಾದ ಆಯ್ಕೆಯಾಗಿದೆ ಸ್ನೇಹಿತರೆ. ಈ ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಅದು ಯಾವಾಗ ಜಾರಿಗೆ ಬಂತಪ್ಪ ಅಂದರೆ ನಮ್ಮ ಭಾರತ ಸಂವಿಧಾನ ಯಾವಾಗ ಜಾರಿಗೆ ಬಂದಿತ್ತು, 1950 ಜನವರಿ 26ರಂದು ಸಂವಿಧಾನ ಜಾರಿಗೆ ಬಂದಿತ್ತು. ಇನ್ನು ಅಂಗೀಕಾರವಾಗಿದ್ದಪ್ಪ ಅಂದರೆ 1949 ನವೆಂಬರ್ 26ರಂದು ಅಂಗೀಕಾರವಾಯಿತು ಸ್ನೇಹಿತರು. ಇನ್ನು 2ನೇ ಪ್ರಶ್ನೆ, ನೋಟ ವಿಸ್ತರಿಸಿ ಅಂತ ಕೊಡಲಾಗಿದೆ. ಇಲ್ಲಿ ಮೊದಲನೇ ಆಯ್ಕೆ ನೋಡೋದಾದರೆ ನನ್ನ ಆಫ್ ದಿ ಅಬವ್ ಅಂತ ಕೊಡಲಾಗಿದೆ. ಬಿ ಆಯ್ಕೆ ನನ್ ಆಫ್ ದಿ ಆಲ್ ಅಂತ ಕೊಡಲಾಗಿದೆ. ಸಿ ಆಯ್ಕೆ ನನ್ ಆಫ್ ದಿ ಆ್ಯಕ್ಟ್ ಅಂತ ಕೊಡಲಾಗಿದೆ. ಡಿ ಆಯ್ಕೆ ನೋಟ ಆಫ್ ದಿ ಆಲ್ ಅಂತ ಕೊಡಲಾಗಿದೆ. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ? 2ನೇ ಪ್ರಶ್ನೆಗೆ ನಾವು ನೋಡುವುದಾದರೆ ನನ್ ಆಫ್ ದಿ ಅಬವ್ ಏನೈತಲ್ಲ ಅಥವಾ ನಕಾರಾತ್ಮಕ ಮತದಾನ. ಯಾವ ಮತದಾನ? ನಕಾರಾತ್ಮಕ ಮತದಾನ.
ಇಲ್ಲೇನಪ್ಪ ಅಂದರೆ ನೋಟಾ ವಿಸ್ತರಿಸಿ ಅಂತ ಕೇಳ್ತಾರ. ನೋಟಾ ವಿಸ್ತರಿಸಿ ಅಂತ ಕೇಳಿದಾಗ ಅದ್ರ ಉತ್ತರ ಏನಪ್ಪ ಅಂದರೆ ನನ್ನಾಪ್ತಿ ಅಭಾವ ಅಥವಾ ನಕಾರಾತ್ಮಕ ಮತದಾನ ಸ್ನೇಹಿತರೆ. ಇನ್ನು ಮೂರನೇ ಪ್ರಶ್ನೆ ನೋಡುವುದಾದ್ರೆ ಅಖಿಲ ಭಾರತ ಸೇವೆಗಳಿಗೆ ಒಂದು ಉದಾಹರಣೆ ಅಂತ ಕೊಡಲಾಗಿದೆ. ಇಲ್ಲಿ ಕ್ರಮ ಸಂಖ್ಯೆ 1 ಏನಂತ ಕೊಟ್ಟಾರ, ಭಾರತೀಯ ಆಡಳಿತ ಸೇವೆಗಳಂತ ಕೊಟ್ಟಾರ. ಕ್ರಮ ಸಂಖ್ಯೆ 2 ಭಾರತೀಯ ವಿದೇಶಾಂಗ ಸೇವೆಗಳು. ಕ್ರಮ ಸಂಖ್ಯೆ 3 ಭಾರತೀಯ ಅಂಚೆ ಸೇವೆಗಳು. ಕ್ರಮ ಸಂಖ್ಯೆ 4 ಭಾರತೀಯ ರೈಲ್ವೆ ಸೇವೆಗಳಂತ ಕೊಟ್ಟಾನ. ಇಲ್ಲೇನಪ್ಪ ಅಂದ್ರೆ ಎ ಆಯ್ಕೆ ಕ್ರಮ ಸಂಖ್ಯೆ 1 ಮತ್ತು 2 ಅಂತ ಕೊಟ್ಟಾನ. ಬಿ ಆಯ್ಕೆ ಕ್ರಮ ಸಂಖ್ಯೆ 1 ಮಾತ್ರ ಕೊಟ್ಟಾನ. ಸಿ ಆಯ್ಕೆ ಕ್ರಮ ಸಂಖ್ಯೆ ಸಿ ಮಾತ್ರ ಅಂತ ಕೊಟ್ಟಾನ. ಡಿ ಆಯ್ಕೆ ಏನಪ್ಪ ಅಂದ್ರೆ ಕ್ರಮ ಸಂಖ್ಯೆ 4 ಮಾತ್ರ ಅಂತ ಕೊಟ್ಟಾನ. ಈ 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದಪ್ಪ ಅಂದರೆ ನೋಡೋದಾದರೆ ಬಿ ಆಯ್ಕೆ ಏನೈತಲ್ಲ ಅಂದ್ರೆ ಕ್ರಮ ಸಂಖ್ಯೆ 1 ಏನೈತಲ್ಲ ಅಂದರೆ ಬಿ ಆಯ್ಕೆ ಏನಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ಅಖಿಲ ಭಾರತ ಸೇವೆಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿನ ಭಾರತೀಯ ಆಡಳಿತ ಸೇವೆಗಳು. ಇವತ್ತು ಭಾರತೀಯ ವಿದೇಶಾಂಗ ಸೇವೆ ಆಗಿರಬಹುದು, ಭಾರತೀಯ ಅಂಚೆ ಸೇವೆ ಆಗಿರಬಹುದು, ಭಾರತೀಯ ರೈಲ್ವೆ ಸೇವೆಗಳಾಗಿರಬಹುದು. ಈ 3 ಸೇವೆಗಳು ಯಾವಪ್ಪ ಅಂದರೆ ಕೇಂದ್ರ ಸೇವೆಗೆ ಸಂಬಂಧಪಟ್ಟಿದೆ ಸ್ನೇಹಿತರೆ. ಇನ್ನು ಅಖಿಲ ಭಾರತ ಸೇವೆಗಳ್ಯಾವು, ಭಾರತೀಯ ಆಡಳಿತ ಸೇವೆಗಳು, ಭಾರತೀಯ ಪೊಲೀಸ್ ಸೇವೆಗಳು, ಭಾರತೀಯ ಅರಣ್ಯ ಸೇವೆಗಳಂತ ನಾವು ನೋಡ್ಕೊಳ್ಬಹುದು. ನೆಕ್ಸ್ಟ್ 4ನೇ ಪ್ರಶ್ನೆ ಯಾವುದಂದರೆ ಮನುಸ್ಮೃತಿಯನ್ನು ಅಳವಡಿಸಿದ ಇಸವಿ. ಮನುಸ್ಮೃತಿಯನ್ನು ಅಳವಡಿಸಿದ ಇಸ್ವಿ ಅಂತ ಕೊಡಲಾಗಿದೆ. ಇಲ್ಲಿ ಎ ಆಯ್ಕೆ ಏನು ಕೊಡಲಾಗಿದೆ, ಕ್ರಿಸ್ತ ಪೂರ್ವ 180 ಅಂತ ಕೊಡಲಾಗಿದೆ. ಬಿ ಆಯ್ಕೆ ಏನು ಕೊಟ್ಟಾರ, ಕ್ರಿಸ್ತ ಪೂರ್ವ 185 ಅಂತ ಕೊಟ್ಟಾನ. ಸಿ ಆಯ್ಕೆ ಏನು ಕೊಟ್ಟಾನ, ಕ್ರಿಸ್ತ ಶಕ 185 ಅಂತ ಕೊಟ್ಟಾನ. ಡಿ ಆಯ್ಕೆ ಯಾವುದಪ್ಪ ಅಂದರೆ ಕ್ರಿಸ್ತ ಪೂರ್ವ 189 ಅಂತ ಕೊಟ್ಟಾನ. ಇಲ್ಲಿ ನೋಡ್ಬೋದು, ನಿಮ್ಗೆ ಕನ್ಫ್ಯೂಸ್ ಯಾವ ರೀತಿ ಮಾಡ್ಕೊಂಡಾನ ಸ್ನೇಹಿತರೆ. ಕ್ರಿಸ್ತ ಪೂರ್ವ 185 ಅಂತ ಕೊಟ್ಟಾನ. ಸಿ ಆಯ್ಕೆ ಏನು ಕೊಟ್ಟಾನ, ಕ್ರಿಸ್ತ ಶಕ 185 ಅಂತ ಕೊಟ್ಟಾನ. ಇಲ್ಲಿ ಭಾಳ ಕನ್ಫ್ಯೂಸ್ ಆಗ್ತೈತಿ. ಸ್ವಲ್ಪ ಇಂಥ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಜಾಗೃತಿದಿಂದ ಉತ್ತರ ಕೊಡಬೇಕು. ಒಂದು ವೇಳೆ ನಮ್ಮ ಮಂದಿ ಹೆಂಗಿರ್ತಪ್ಪ ಅಂದ್ರೆ ಇದು ಸಿ ಆಯ್ಕೆ ಅನ್ನೋದಲ್ಲ, ಇದು ಬಿ ಒಳಗಿಡೋದಿತ್ತು, ಇದು ಮಜೆ ಇರ್ತಿತ್ತು. ಯಾಕಪ್ಪ ಅಂದ್ರೆ ಕೆಲವೊಂದಿಷ್ಟು ಜನ ಏನಪ್ಪ ಅಂದ್ರೆ ಪ್ರಶ್ನೆ ಕೊಟ್ಟಿರ್ತಾರೆ ಓದಕ್ಕೆ, 15 ನಿಮಿಷ ಪ್ರಶ್ನೆ ಕೊಟ್ಟಿರ್ತಾರೆ ಓದಕ್ಕೆ. ಆ 15 ನಿಮಿಷ ಪ್ರಶ್ನೆ ಪತ್ರಿಕೆ ಓದಕ್ಕೆ ಕೊಟ್ಟಾರಪ್ಪ ಅಂದ್ರೆ ಒಂದು ಅಕ್ಷರನೂ ಬಿಡಲಾರದೆ ಓದಬೇಕು ನಾವು. ಒಂದು ಅಕ್ಷರನೂ ಬಿಡಲಾರದೆ ಪ್ರಶ್ನೆ ಪತ್ರಿಕೆ ಒಳಗೆ ಏನೇನು ಕೊಟ್ಟಾರಲ್ಲ ಒಂದು ಅಕ್ಷರನೂ ಬಿಡಲಾರದೆ ಓದಬೇಕು. ಕೆಲವೊಂದು ಸಲ ಏನು ಮಾಡ್ತಾರೆ ನಮ್ಮ ಮಂದಿ, ಕ್ರಿಸ್ತ ಪೂರ್ವ ಇದ್ದಲ್ಲಿ ಕ್ರಿಸ್ತ ಶಕ ಕೊಟ್ಟರಪ್ಪ ಅಂದ್ರೆ ಗಡ್ಬಡ್ ಒಳಗೆ ಸ್ವಲ್ಪ ಗಲಿಬಿಲಿ ಒಳಗೆ ಏನು ಮಾಡಿಬಿಡ್ತಾರಪ್ಪ ಅಂದ್ರೆ ಕ್ರಿಸ್ತ ಶಕ ರೈಟ್ ಹಾಕೊಂಡ್ಬಿಡ್ತಾರೆ. ಕ್ರಿಸ್ತ ಶಕ ಅಲ್ಲದು. ಇದಕ್ಕೆ ಈ ಮನುಸ್ಮೃತಿಯನ್ನು ಅಳವಡಿಸಿದ ಇಸ್ವಿ ಯಾವಾಗ ಅಳವಡಿಸಿದ್ರಪ್ಪ ಅಂದ್ರೆ ಕ್ರಿಸ್ತ ಪೂರ್ವ 185 ಅಳವಡಿಸಿಕೊಂಡ್ರು ಸ್ನೇಹಿತರೆ. ಪುಷ್ಯಮಿತ್ರ ಶೃಂಗನ ಆಸ್ಥಾನದಲ್ಲಿ ಅಂತ ನಾನು ಹೇಳಿದ್ದೇನೆ ಈಗಾಗಲೇ. ನನ್ನ ಎಲ್ಲ ಸಂಪೂರ್ಣವಾದಂಥ ವಿಡಿಯೋಗಳೇನದವಲ್ಲ ನೀವೇನಪ್ಪ ಅಂದ್ರೆ ನನ್ನ ಹಳೆಯ ವಿಡಿಯೋದಲ್ಲಿ ನೋಡ್ಕೊಳ್ಬೋದು ನೀವು. ಕ್ರಿಸ್ತ ಪೂರ್ವ 185 ಪುಷ್ಯಮಿತ್ರ ಶೃಂಗನ ಆಸ್ಥಾನದಲ್ಲಿ ಈ ಮನುಸ್ಮೃತಿ ಗ್ರಂಥವನ್ನು ಅಳವಡಿಸಿಕೊಂಡ್ರು ಸ್ನೇಹಿತರೆ. ಈ ಮನುಸ್ಮೃತಿಯ ಪ್ರಕಾರ ಎಷ್ಟು ವರ್ಣಾಶ್ರಮಗಳು, 4 ವರ್ಣಾಶ್ರಮವು. 1ನೇದು ಬ್ರಾಹ್ಮಣ, 2ನೇದು ಕ್ಷತ್ರಿಯ, 3ನೇದು ವೈಶ್ಯ, 4ನೇದು ಶೂದ್ರ ಸ್ನೇಹಿತರೆ. ಇನ್ನು 5ನೇ ಅಂಶ ಯಾವುದಪ್ಪ, 5ನೇದು ನೋಡೋದಾದರೆ 5ನೇ ಪ್ರಶ್ನೆ ಯಾವುದಂದರೆ ಪೆರಿಸ್ಟ್ರೋಯಿಕ್ ಮತ್ತು ಗ್ಲಾಸ್ ನಾಟ್ಸ್ ಆರ್ಥಿಕ ಸುಧಾರಣೆಯನ್ನು ಜಾರಿಗೆಗೊಳಿಸಿದವರು ಯಾರಂತ ಕೇಳ್ಯಾರ ನೋಡಿ ಪ್ರಶ್ನೆ. ಪೆರಿಸ್ಟ್ರೋಯಿಕ್ ಮತ್ತು ಗ್ಲಾಸ್ ನಾಟ್ಸ್ ಆರ್ಥಿಕ ಸುಧಾರಣೆಯನ್ನು ಜಾರಿಗೆಗೊಳಿಸಿದಂಥ ವ್ಯಕ್ತಿ ಯಾರಂತೇನಪ್ಪ ಅಂದ್ರೆ ಪ್ರಶ್ನೆಯನ್ನು ಕೇಳಲಾಗಿದೆ. ಇಲ್ಲಿ ಮೊದಲನೇ ವ್ಯಕ್ತಿ ಯಾರಪ್ಪ ಅಂದರೆ ಈ ಆಯ್ಕೆಯನ್ನು ಕೊಡಲಾಗಿದೆ ಜೋ ಬೈಡನ್ ಅಂತ ಕೊಡಲಾಗಿದೆ. ಬಿ ಆಯ್ಕೆ ಮಿಕಾಯಲ್ ಗೋರ್ಬೆಚೇವ್ ಅನ್ನುವಂತ ಕೊಡಲಾಗಿದೆ. ಇನ್ನು ಸಿ ಆಯ್ಕೆ ಚೌವೆನ್ ಲಾಯ್ ಅಂತ ಕೊಡಲಾಗಿದೆ. ಡಿ ಆಯ್ಕೆ ಅಂಜೆಲಾ ಮಾರ್ಕೆಲಾ ಅನ್ನುವಂತ ಕೊಡಲಾಗಿದೆ. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆಪ್ಪ ಅಂದ್ರೆ ಮಿಕಾಯಲ್ ಗೋರ್ಬೆಚೇವ್ ಅನ್ನುವಂಥ ವ್ಯಕ್ತಿ ಅನ್ನೋದನ್ನಲ್ಲ, ಈತ ಏನಪ್ಪ ಅಂದರೆ ಪೆರಿಸ್ಟ್ರೋಯಿಕ್ ಮತ್ತು ಗ್ಲಾಸ್ ನಾಟ್ಸ್ ಅನ್ನುವಂಥ ಆರ್ಥಿಕ ಸುಧಾರಣೆ ನೀತಿಯನ್ನು ಜಾರಿಗೆಗೊಳಿಸಿದಂಥ ವ್ಯಕ್ತಿ. ಇವತ್ತು ಅಮೇರಿಕದೊಳಗೆ ನ್ಯೂ ಡೀಲ್ ಅನ್ನುವಂಥ ಯೋಜನೆಯ ಮೂಲಕ ರಾಷ್ಟ್ರದ ಆರ್ಥಿಕತೆಯನ್ನು ಯಾವ ರೀತಿ ಸುಧಾರಣೆಗೊಳಿಸಿದ್ರಲ್ಲ ಅದೇ ರೀತಿ ಏನಪ್ಪ ಅಂದ್ರೆ ಇಲ್ಲಿ ಪೆರಿಸ್ಟ್ರೋಯಿಕ್ ಮತ್ತು ಗ್ಲಾಸ್ ನಾಟ್ಸ್ ಅನ್ನುವಂಥ ಆರ್ಥಿಕ ಸುಧಾರಣೆಯನ್ನು ಜಾರಿಗೆಗೊಳಿಸಿದಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಮಿಕಾಯಲ್ ಗೋರ್ಬೆಚೇವ್ ಅನ್ನುವಂಥ ವ್ಯಕ್ತಿ ಸ್ನೇಹಿತರೆ. ಇನ್ನು ಕ್ರಮ ಸಂಖ್ಯೆ 2
ಕೆಳಗಿನ ಪ್ರಶ್ನೆಗಳಿಗೆ ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ ಅಂತ ಕೊಡಲಾಗಿದೆ ಸ್ನೇಹಿತರೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ. ಪ್ರಶ್ನೆ ಕೊಟ್ಟಿದ್ದೆಷ್ಟು? 5. ಪ್ರತಿ ಪ್ರಶ್ನೆಗೆ ಅಂಕಗಳೆಷ್ಟು? 1. ಒಟ್ಟು ಅಂಕಗಳೆಷ್ಟಪ್ಪ ಅಂದರೆ 5 ಸ್ನೇಹಿತರೆ. ಇಲ್ಲಿ 6ನೇ ಪ್ರಶ್ನೆ, ಡ್ಯಾಶ್ 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 ಅನ್ನು ದ್ವಿತೀಯ ಸರ್ಕಾರ ವ್ಯವಸ್ಥೆ ಎನ್ನುತ್ತೇವೆ ಎಂದು ಕೊಡಲಾಗಿದೆ. ಡ್ಯಾಶ್ ಡ್ಯಾಶ್ ಅನ್ನು ದ್ವಿತೀಯ ಸರ್ಕಾರ ವ್ಯವಸ್ಥೆ ಎನ್ನುತ್ತೇವೆ ಅಂತ ನೋಡು. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ನೋಡುವುದಾದರೆ ಡಯಾರ್ಕಿ ಏನೈತಲ್ಲ ಇದು ಏನಪ್ಪ ಅಂದ್ರೆ ಇದು ಈ 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ. ಇನ್ನು 7ನೇ ಪ್ರಶ್ನೆ ನಾವು ನೋಡುವುದಾದರೆ ಡ್ಯಾಶ್ 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 ರೈತರ ಮೂಲ ಕಸುಬು ಆಗಿದೆ ಅಂತ ಕೊಡಲಾಗಿದೆ. ಡ್ಯಾಶ್ 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 ರೈತರ ಮೂಲ ಕಸಬು ಆಗಿದೆ ಅಂತ ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಅಂದರೆ 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದರೆ ಕೃಷಿ ಸ್ನೇಹಿತರೆ. ರೈತರ ಮೂಲ ಕಸಬು ಯಾವುದಪ್ಪ ಅಂದರೆ ಕೃಷಿ. ಈ ರೈತರು ಯಾವ ಮಳೆಯ ಮೇಲೆ ಅವಲಂಬನೆ ಆಗಿರುತ್ತಾರೆ? ಮುಂಗಾರು ಮಳೆಯ ಮೇಲೆ ಅವಲಂಬನೆ ಆಗಿರುತ್ತಾರೆ. ಯಾವ ಮಳೆಯ ಮೇಲೆ? ಮುಂಗಾರು ಮಳೆಯ ಮೇಲೆ ಅವಲಂಬನೆ ಆಗಿರ್ತಾರೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಸ್ವೀಡನ್ನ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆ ಡ್ಯಾಶ್ 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 ಅಂತ ಕೊಡಲಾಗಿದೆ. ಸ್ವೀಡನ್ನ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆ ಯಾವುದಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದರೆ ಒಂಬುಡ್ಸ್ಮನ್ ಸ್ನೇಹಿತರೆ. ಒಂಬುಡ್ಸ್ಮನ್. ಇವತ್ತು ನಮ್ಮ ರಾಷ್ಟ್ರದೊಳಗೆ ನಾವು ಲೋಕಪಾಲ ಮತ್ತು ಲೋಕಾಯುಕ್ತ ಅನ್ನುವಂಥ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದೇವಪ್ಪ ಅಂದ್ರೆ ನಾವು ಯಾವ ರಾಷ್ಟ್ರದ ಮಾದರಿಯಿಂದ ಅಳವಡಿಸಿಕೊಳ್ಳಲಾಗಿದೆಪ್ಪ ಅಂದರೆ ಸ್ವೀಡನ್ ರಾಷ್ಟ್ರದ ಒಂಬುಡ್ಸ್ಮನ್ ನೀತಿಯ ಏನೈತಲ್ಲ ಅಥವಾ ಆ ಮಾದರಿ ಏನೈತಲ್ಲ ಆ ಮಾದರಿಯಿಂದ ನಮ್ಮ ರಾಷ್ಟ್ರದೊಳಗೆ ನಾವು ಅಳವಡಿಸಿಕೊಳ್ಳಲಾಗಿದೆ ಸ್ನೇಹಿತರೆ. ಲೋಕಪಾಲ ಅನ್ನುವಂಥ ಸಂಸ್ಥೆ ಮತ್ತು ಲೋಕಾಯುಕ್ತ. ಇವತ್ತು ನಮ್ಮ ರಾಷ್ಟ್ರದೊಳಗೆ ನಾವು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಿಕೊಳ್ಬೇಕಾದ್ರೆ ಯಾವ ಮಾದರಿಯ ವ್ಯವಸ್ಥೆ ಅಳವಡಿಸಿಕೊಳ್ಳಲಾಗಿದೆಪ್ಪ ಅಂದರೆ ಸ್ವೀಡನ್ ರಾಷ್ಟ್ರದ ಒಂಬುಡ್ಸ್ಮನ್ ಮಾದರಿಯ ನೀತಿಯನ್ನು ಅಳವಡಿಸಿಕೊಳ್ಳಲಾಗಿದೆ ಸ್ನೇಹಿತರೆ. 8ನೇ ಪ್ರಶ್ನೆಗೆ ಯಾವ ಆಯ್ಕೆ ಸರಿಯಾಗಿದೆ? ಒಂಬುಡ್ಸ್ಮನ್. ನೆಕ್ಸ್ಟ್ ಡ್ಯಾಶ್ ಡ್ಯಾಶ್ ವಿಷಯವು ಸಮವರ್ತಿ ಪಟ್ಟಿಯಲ್ಲಿ ಬರುತ್ತದೆ. ಡ್ಯಾಶ್ ಡ್ಯಾಶ್ ವಿಷಯವು ಸಮವರ್ತಿ ಪಟ್ಟಿಯಲ್ಲಿ ಬರುತ್ತದೆ ಅಂತ ಕೊಡಲಾಗಿದೆ. ಈ 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಶಿಕ್ಷಣ ಏನೈತಲ್ಲ ಇದು ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ಇನ್ನು 10ನೇ ಪ್ರಶ್ನೆ ಯಾವುದಪ್ಪ ಅಂದರೆ ರಾಜ್ಯದ ಒಟ್ಟು ಮೊತ್ತದ ಸಾಮರ್ಥ್ಯ ಮತ್ತು ಬಲವನ್ನು ಡ್ಯಾಶ್ 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 ಎನ್ನುತ್ತೇವೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ರಾಜ್ಯದ ಒಟ್ಟು ಮೊತ್ತದ ಸಾಮರ್ಥ್ಯ ಮತ್ತು ಬಲವನ್ನು ಡ್ಯಾಶ್ ಡ್ಯಾಶ್ ಎನ್ನುತ್ತೇವೆ ಅಂತ ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ರಾಷ್ಟ್ರೀಯ ಶಕ್ತಿ ಏನೈತಲ್ಲ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ಇನ್ನು ಹೊಂದಿಸಿ ಬರೆಯಿರಿ ಪ್ರಶ್ನೆಯನ್ನು ನೋಡುವುದಾದರೆ ಹೊಂದಿಸಿ ಕ್ರಮ ಸಂಖ್ಯೆ 3. ಇಲ್ಲಿ ಪ್ರಶ್ನೆಗಳು ಕೇಳಿದೆಷ್ಟು? 5. ಪ್ರತಿಯೊಂದು ಪ್ರಶ್ನೆಗೆ ಎಷ್ಟು ಅಂಕ? 1 ಅಂಕ. ಅಂದರೆ ಒಟ್ಟು ಎಷ್ಟು ಅಂಕ ಪರ್? 5 ಅಂಕ ಸ್ನೇಹಿತರೆ. ಇಲ್ಲೇನಪ್ಪ ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಹೋಲಿಕೆ ಆಗುವುದವುದು ರಾಜೀವ್ ಗಾಂಧಿ ಸ್ನೇಹಿತರೆ. ಪಕ್ಷಾಂತರ ನಿಷೇಧ ಕಾಯ್ದೆ ಏನೈತಲ್ಲ ಇದಕ್ಕೆ ಹೋಲಿಕೆ ಆಗುವುದ್ಯಾವುದು? ರಾಜೀವ್ ಗಾಂಧಿ. ರಾಜೀವ್ ಗಾಂಧಿ ಅವರು 1985 ಏನಪ್ಪ ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ತಂದರು ಸ್ನೇಹಿತರೆ. ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅನುಸೂಚಿ ಅಂತ ಕೇಳ್ತಾರೆ ಸ್ನೇಹಿತರೆ. ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅನುಸೂಚಿ ಅಂತ ಏನಪ್ಪ ಅಂದ್ರೆ ಬಹಳ ಸಲ ಎಕ್ಸಾಮ್ ಒಳಗೆ ಕೇಳಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ತರಲಾಯಿತು? ಈ ಪಕ್ಷಾಂತರ ನಿಷೇಧ ಕಾಯ್ದೆ ಏನೈತಲ್ಲ ಭಾರತ ರಾಷ್ಟ್ರದೊಳಗೆ ಯಾವ ರಾಷ್ಟ್ರದೊಳಗೆ? ಭಾರತ ರಾಷ್ಟ್ರದೊಳಗೆ ಯಾವಾಗ ಜಾರಿಗೆ ತರಲಾಯಿತು? ಯಾರು ಜಾರಿಗೆ ತಂದರು? ಈ ರೀತಿ ಏನಪ್ಪ ಅಂದ್ರೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅಷ್ಟೇ ಅಲ್ಲದ ಸ್ನೇಹಿತರೆ ಇಲ್ಲೇನಪ್ಪ ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಿಸಿರ್ತಕ್ಕಂಥ ಅನುಸೂಚಿ ಯಾವುದು? 10ನೇ ಅನುಸೂಚಿ ಅಂತ ನಾವು ನೋಡ್ಕೊಳ್ಬೋದು. ಎಷ್ಟನೇ ಅನುಸೂಚಿ? 10ನೇ ಅನುಸೂಚಿ ಅಂತ ನಾವು ನೋಡ್ಕೊಳ್ಬೋದು. ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂದಿದ್ದವಾಗ 1985 ಜಾರಿಗೆ ಬಂತು. ಅಷ್ಟೇ ಅಲ್ಲದ ಸ್ನೇಹಿತರೆ ಮತ್ತೆ ಯಾವ ರೀತಿ ಕೇಳಬಹುದಪ್ಪ ಅಂದರೆ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಏನೈತಲ್ಲ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಏನೈತಲ್ಲ ಇಂಗ್ಲೆಂಡ್ ಒಳಗೆ ಏನಂತ ಕರೀತಾರೆ?
ನೆಕ್ಸ್ಟ್ ಏನಪ್ಪ ಅಂದರೆ ನೈಜೇರಿಯಾ ಒಳಗೆ ಏನಂತ ಕರೀತಾರೆ, ಭಾರತದೊಳಗೆ ಏನಂತ ಕರೀತಾರೆ ಅಂತ ಸಹಿತ ಕೇಳಬಹುದು. ಇಂಗ್ಲೆಂಡ್ ರಾಷ್ಟ್ರದೊಳಗೆ ಏನಂತ ಕರೀತಾರೆ, ಫ್ಲೋರೋ ಕ್ರಾಸಿಂಗ್ ಅಂತ ಕರೀತಾರೆ. ನೈಜೇರಿಯಾ ರಾಷ್ಟ್ರದೊಳಗೆ ಏನಂತ ಕರೀತಾರೆ, ಕಾರ್ಪೆಟ್ ಕ್ರಾಸಿಂಗ್ ಅಂತ ಕರೀತಾರೆ. ಇನ್ನು ಭಾರತ ರಾಷ್ಟ್ರದೊಳಗೆ ಏನಂತ ಕರೀತಾರೆ, ಡಿಪೆಕ್ಷನ್ ಅಂತ ಕರೀತಾರೆ. ಈ ರೀತಿ ಏನಪ್ಪ ಅಂದ್ರೆ ಪ್ರಶ್ನೆಗಳನ್ನು ಕೇಳಬಹುದು ಸ್ನೇಹಿತರೆ. ಸ್ವಲ್ಪ ಇಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಮೇಲೆ ಕೇಳೇನಪ್ಪ ಅಂದ್ರೆ ಸ್ವಲ್ಪ 360 ಡಿಗ್ರಿ ಆ್ಯಂಗಲ್ ಒಳಗೆ ನಾವು ನೋಡ್ಕೊಳ್ಳೋಣ, ಎಲ್ಲಿ ಒಂದು ಮಾರ್ಕ್ಸ್ ಹೋಗಂಗಿಲ್ಲ. ನೆಕ್ಸ್ಟ್ ಬಿ ಆಯ್ಕೆಗೆ ಹೋಲಿಕೆ ಆಗುವುದು ಯಾವುದು, ಸತಿ ಪದ್ಧತಿ ನಿಷೇಧ. ಇದಕ್ಕೆ ಹೋಲಿಕೆ ಆಗುವುದು ಯಾವುದಪ್ಪ ಅಂದರೆ ರಾಜಾರಾಮ್ ಮೋಹನ್ ರಾಯ್ರವರು ಸ್ನೇಹಿತರೆ. ಯಾವ ರಾಯ, ರಾಜಾರಾಮ್ ಮೋಹನ್ ರಾಯ್ರವರು ಏನಿದಾರಲ್ಲ ಇದು ಎರಡನೇ ಅಂದರೆ ಬಿ ಆಯ್ಕೆಗೆ ಹೋಲಿಕೆ ಆಗ್ತೈತಿ. ನೆಕ್ಸ್ಟ್ ಏನಪ್ಪ ಅಂದರೆ WTO ಈ ಸಿ ಆಯ್ಕೆಗೆ ಹೋಲಿಕೆ ಆಗುವುದು ಯಾವುದಪ್ಪ ಅಂದರೆ ವಿಶ್ವ ವ್ಯಾಪಾರಿ ಸಂಘಟನೆ ಏನೈತಲ್ಲ ಇದು ಸರಿಯಾದ ಹೋಲಿಕೆ ಆಗಿದೆ ಸ್ನೇಹಿತರೆ. ಇನ್ನು ಡಿ ಆಯ್ಕೆಗೆ ಸರಿಯಾದ ಆಯ್ಕೆ ಯಾವುದು, ಡಿ ಆಯ್ಕೆಗೆ ಏನಪ್ಪ ಅಂದ್ರೆ ಸರಿಯಾದ ಆಯ್ಕೆ ಯಾವುದಪ್ಪ ಅಂದರೆ ಇಲ್ಲಿ ಡಿ ಆಯ್ಕೆ ಏನು ಕೊಟ್ಟಲ್ಲ, ಸಾರ್ಕ್ನ ಶಿಲ್ಪಿ ಎಂದು ಕೊಡಲಾಗಿದೆ ಸ್ನೇಹಿತರೆ. ಈ ಸಾರ್ಕ್ನ ಶಿಲ್ಪಿ ಯಾರಪ್ಪ ಅಂದ್ರೆ ಇದಕ್ಕೆ ಹೋಲಿಕೆ ಆಗುವುದು ಯಾವುದಪ್ಪ ಅಂದರೆ ಜಿಯಾ ಉರ್ ರೆಹಮಾನ್ ಅನ್ನುವಂಥ ವ್ಯಕ್ತಿ ಏನದನಲ್ಲ ಈತ ಏನಪ್ಪ ಅಂದರೆ ಸಾರ್ಕ್ನ ಶಿಲ್ಪಿ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ. ಮೊದಲೇನಂತ ಕೇಳ್ತಿದ್ರು, ಸಾರ್ಕ್ನ ಕೇಂದ್ರ ಕಚೇರಿ ಎಲ್ಲೈತೆ ಅಂತ ಭಾಳ ಸಲ ಕೇಳ್ಯಾನ ಪ್ರಶ್ನೆ. ಸಾರ್ಕ್ನ ಕೇಂದ್ರ ಕಚೇರಿ ಎಲ್ಲೈತಿ, ನೇಪಾಳದ ಕಠ್ಮಂಡುನಲ್ಲಿದೆ ಸ್ನೇಹಿತರೆ, ನೇಪಾಳದ ಕಠ್ಮಂಡುನಲ್ಲಿದೆ. ಅಷ್ಟೇ ಅಲ್ಲದೆ ಈ ಸಾರ್ಕ್ ಎಲ್ಲಿ ಸ್ಥಾಪನೆ ಮಾಡ್ಯಾರ, ಬಾಂಗ್ಲಾದ ಢಾಕಾ ಒಳಗೆ ಸ್ಥಾಪನೆ ಮಾಡ್ಯಾರ. ಸಾರ್ಕ್ ಎಲ್ಲಿ ಸ್ಥಾಪನೆ ಮಾಡ್ಯಾರಪ್ಪ ಅಂದರೆ ಬಾಂಗ್ಲಾದ ಢಾಕಾನಲ್ಲಿ ಸ್ಥಾಪನೆ, ಅಂದರೆ ಬಾಂಗ್ಲಾದೇಶ ಏನೈತಲ್ಲ ಈ ಬಾಂಗ್ಲಾದೇಶದ ಢಾಕಾದಲ್ಲಿ ಸ್ಥಾಪನೆ ಮಾಡಲಾಗಿದೆ. ಯಾವಾಗ ಸ್ಥಾಪನೆ ಮಾಡಲಾಗಿದೆ, 1985 ಡಿಸೆಂಬರ್ 8ರಂದು ಏನಪ್ಪ ಅಂದರೆ ಈ ಸಾರ್ಕ್ ಅನ್ನುವಂಥ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ ಈ ಸಾರ್ಕ್ ಸಂಸ್ಥೆಯನ್ನು ಸ್ಥಾಪನೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥ ವ್ಯಕ್ತಿ ಯಾರಪ್ಪ ಅಂದರೆ ಜಿಯಾ ಉರ್ ರೆಹಮಾನ್ ಅನ್ನುವಂಥ ವ್ಯಕ್ತಿ. ಅದಕ್ಕಾಗಿ ಈತನಿಗೆ ಏನಂತ ಕರೀತಾರೆ, ಸಾರ್ಕ್ನ ಶಿಲ್ಪಿ ಅಂತ ಕರೀತಾರೆ. ಮೊದಲು ಏನು ಕೇಳ್ತಿದ್ರು, ವಿದೇಶಾಂಗ ನೀತಿಯ ಪಿತಾಮಹ ಯಾರು ಅಥವಾ ಭಾರತದ ವಿದೇಶಾಂಗ ಶಿಲ್ಪಿ ಯಾರು ಅಂತ ಕೇಳ್ತಿದ್ರು. ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಿದ್ರು, ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಸ್ನೇಹಿತರೆ. ಇನ್ನು ಬಂಗಬಂಧು ಇದಕ್ಕೆ ಹೋಲಿಕೆ ಆಗುವುದು ಯಾವುದಪ್ಪ ಅಂದರೆ ಶೇಖ್ ಮುಜಿಬುರ್ ರೆಹಮಾನ್ ಅನ್ನುವಂಥ ವ್ಯಕ್ತಿ ಏನದನಲ್ಲ ಈತ ಏನಪ್ಪ ಅಂದರೆ ಇದಕ್ಕೆ ಸಾರ್ಕ್ನ ಶಿಲ್ಪಿ ಯಾರು, ಜಿಯಾ ಉರ್ ರೆಹಮಾನ. ಇನ್ನು ಬಂಗಬಂಧು ಎಂದು ಯಾರಿಗೆ ಕರೀತಾರೆ, ಶೇಖ್ ಮುಜಿಬುರ್ ರೆಹಮಾನ್ ಅನ್ನುವಂಥ ವ್ಯಕ್ತಿಗೆ ಏನಪ್ಪ ಅಂದ್ರೆ ಈತನಿಗೆ ಬಂಗಬಂಧು ಎಂದು ಕರೆಯಲಾಗುವುದು ಸ್ನೇಹಿತರೆ. ನೆಕ್ಸ್ಟ್ ನಾವು ನೋಡುವುದಾದರೆ ರೋಮನ್ ಅಂಕಿ 4 ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಣ. ಪ್ರಶ್ನೆ ಕೊಟ್ಟಿದ್ದೆ, ಇದು ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ, ಒಟ್ಟು ಅಂಕ ಎಷ್ಟಪ್ಪ ಅಂದರೆ 5 ಅಂಕ. ಆರ್ಥಿಕ ತಾರತಮ್ಯ ಎಂದರೇನು ಅಂತ ಪ್ರಶ್ನೆ ಕೊಡಲಾಗಿದೆ. ಉಳ್ಳವರು ಇಲ್ಲದವರ ಮೇಲೆ ಮಾಡುವಂಥ ಶೋಷಣೆ ಆಗಿರ್ಬೋದು ಅಥವಾ ತಾರತಮ್ಯ ಏನೈತಲ್ಲ ಅದಕ್ಕೆ ನಾವೇನಂತ ಕರಿತೇವೆ ಅಂದರೆ ಶೋಷಣೆ ಎನ್ನುವರು ಸ್ನೇಹಿತರೆ. ನೆಕ್ಸ್ಟ್ ಪಶ್ಚಿಮ ಘಟ್ಟ ಚಳುವಳಿಯನ್ನು ಯಾರು ಪ್ರಾರಂಭಿಸಿದರು ಅಂತ ಪ್ರಶ್ನೆ ಮಾಡಲಾಗಿದೆ. ಪಶ್ಚಿಮ ಘಟ್ಟ ಚಳುವಳಿಯನ್ನು ಯಾರು ಪ್ರಾರಂಭಿಸಿದವರು ಅಂತ ಪ್ರಶ್ನೆ ಮಾಡಲಾಗಿದೆ. ಇಲ್ಲೇನಪ್ಪ ಅಂದರೆ 1970ರಲ್ಲಿ ಕುದುರೆಮುಖ ಅನ್ನುವಂಥ ಯೋಜನೆಯನ್ನು ಏನೈತಲ್ಲ ಜಾರಿಗೆ ತಂದಿರು. ಈ ಕುದುರೆಮುಖ ಯೋಜನೆಯ ಮೂಲಕ ಸುಮಾರು 15 ಲಕ್ಷ ಎಕರೆ ಭೂಮಿಯನ್ನು ಗಣಿಗಾರಿಕೆಗೆ ಸ್ವಾಧೀನಪಡಿಸಿಕೊಳ್ಳಲಾಯಿತು ಸ್ನೇಹಿತರೆ. ಈ ಗಣಿಗಾರಿಕೆಗೆ ಸುಮಾರು 15 ಲಕ್ಷ ಎಕರೆ ಭೂಮಿಯನ್ನೇನು ಸ್ವಾಧೀನಪಡಿಸಿಕೊಂಡ್ರಲ್ಲ ಇದರಿಂದ ಸುಮಾರು 4,000 ಜನರಿಗೆ ಏನಪ್ಪ ಅಂದರೆ ಪುನರ್ವಸತಿ ಸೌಲಭ್ಯವನ್ನು ಕಲ್ಪಿಸಿಕೊಡಲಿಲ್ಲ. ಅದಕ್ಕಾಗಿ ಅಲ್ಲಿರ್ತಕ್ಕಂಥ ಪರಿಸರವಾದಿ ಅಂದ್ರೆ ತುಂಗಾ ಮತ್ತು ಭದ್ರಾ ನದಿಯ ದಡದಲ್ಲಿರ್ತಕ್ಕಂಥ ಪರಿಸರ ಅಲ್ಲಿರ್ತಕ್ಕಂಥ ನಾಗರಿಕರುಗಳು ಏನದಾರಲ್ಲ ಇವರು ಎಲ್ಲರೂ ಒಟ್ಟಾಗಿ ಏನಪ್ಪ ಅಂದ್ರೆ ಜಾಗೃತರಾಗಿ ತುಂಗಾ ಮೂಲವನ್ನು ಉಳಿಸಿ ಗಣಿಗಾರಿಕೆಯನ್ನು ಅಳಿಸಿ ಅನ್ನುವಂಥ ಘೋಷಣೆಯೊಂದಿಗೆ ಏನಪ್ಪ ಅಂದ್ರೆ ಈ ಪಶ್ಚಿಮ ಘಟ್ಟ ಚಳುವಳಿಯನ್ನು ಆರಂಭ ಮಾಡಿದರು ಸ್ನೇಹಿತರೆ. ನೆಕ್ಸ್ಟ್ ಈ ಅಂತಾರಾಷ್ಟ್ರೀಯ ಸಂಬಂಧದ ಅರ್ಥವೇನು ಅಂತ ಪ್ರಶ್ನೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ತರ ನೋಡುವುದಾದರೆ ಪರಮಾಧಿಕಾರವುಳ್ಳ ರಾಷ್ಟ್ರಗಳ ನಡುವಿನ ಅಧಿಕಾರ ಏನೈತಲ್ಲ ಅದನ್ನು ನಾವು ಅಂತಾರಾಷ್ಟ್ರೀಯ ಸಂಬಂಧದ ಅರ್ಥವನ್ನು ಕಲ್ಪಿಸ್ತೇವೆ ಸ್ನೇಹಿತರೆ. ಪರಮಾಧಿಕಾರವುಳ್ಳ ರಾಷ್ಟ್ರಗಳ ನಡುವಿನ ಸಂಬಂಧಗಳೇನಿದಾವಲ್ಲ ಅಥವಾ ಅಧಿಕಾರಗಳೇನಿದಾವಲ್ಲ ಅವುಗಳಿಗೇನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧದ ಅರ್ಥವನ್ನು ಕಲ್ಪಿಸುತ್ತವೆ. ಇನ್ನು ಭಾರತ ಸಂವಿಧಾನದ ಯಾವ ವಿಧಿಯು ವಿದೇಶಾಂಗ ನೀತಿಯ ಬಗ್ಗೆ ಉಲ್ಲೇಖಿಸುತ್ತದೆ ಅಂತ ಕೇಳ್ತಾರೆ, 51ನೇ ವಿಧಿ ಸ್ನೇಹಿತರೆ.
51ನೇ ವಿಧಿ ಏನೈತಲ್ಲ ಇದು ಭಾರತ ಸಂವಿಧಾನದ ವಿದೇಶಾಂಗ ನೀತಿಯ ಬಗ್ಗೆ ಭಾರತ ರಾಷ್ಟ್ರದ ವಿದೇಶಾಂಗ ನೀತಿಯ ಬಗ್ಗೆ ಉಲ್ಲೇಖಿಸುತ್ತದೆ ಸ್ನೇಹಿತರೆ. ವಿದೇಶಾಂಗ ನೀತಿಯ ಪಿತಾಮಹ ಯಾರು? ಜವಾಹರ್ಲಾಲ್ ನೆಹರು ಅವರು. ನೆಕ್ಸ್ಟ್, ಬಾಂಗ್ಲಾದೇಶ ಯಾವಾಗ ಉದಯಿಸಿತು ಅಂತ ಪ್ರಶ್ನೆ ಮಾಡ್ತಾರೆ. 1971ರಲ್ಲಿ ಉದಯಿಸಿತು ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಅಂದರೆ ಭಾಗ ಬಿ ಏನೈತಲ್ಲ, ಭಾಗ ಬಿ ಏನೈತಲ್ಲ, ಈ ಭಾಗ ಬಿ ಏನೈತಲ್ಲ ರೋಮನ್ ಅಂಕಿ ಎಷ್ಟಾಗಬೇಕಾಗಿತ್ತು? 5 ಆಗಬೇಕಾಗಿತ್ತು ಸ್ನೇಹಿತರೆ. ಇರಲಿ, ರೋಮನ್ ಅಂಕಿ ಏನೈತಲ್ಲ ಇದು 5 ಆಗಬೇಕಾಗಿತ್ತು. ಕೇಳಿ, ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದು 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಾರ. ಇಲ್ಲಿ ಪ್ರಶ್ನೆಗಳನ್ನು ಕೇಳುವುದೆಷ್ಟು? 9 ಪ್ರಶ್ನೆಗಳು, ಇದು 8 ಪ್ರಶ್ನೆಗಳನ್ನು ಕೇಳ್ತಾನ. 8 ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗಳಲ್ಲಿ ಬರಿಬೇಕು ನೀವು? 5 ಪ್ರಶ್ನೆಗಳು ಬರಿಬೇಕು. ಆ ಪ್ರತಿಯೊಂದು 5 ಪ್ರಶ್ನೆಗಳು ಎಷ್ಟೆಷ್ಟು ಅಂಕಪ್ಪ ಅಂದ್ರೆ 2 ಅಂಕ. ಇಲ್ಲಿ ಒಟ್ಟು ಅಂಕ ಎಷ್ಟಪ್ಪ ಅಂದರೆ 10 ಅಂಕ ಸ್ನೇಹಿತರೆ. ಇಲ್ಲಿ 17ನೇ ಪ್ರಶ್ನೆ, ಪ್ರತ್ಯಕ್ಷ ಚುನಾವಣೆ ಎಂದರೇನು ಅಂತ ಮತ್ತು ಉದಾಹರಣೆ ಕೊಡಿ ಅಂತ ಪ್ರಶ್ನೆ ಕೇಳಲಾಗಿದೆ. ಪ್ರತ್ಯಕ್ಷ ಚುನಾವಣೆ ಎಂದರೇನು, ಉದಾಹರಣೆ ಕೊಡಿ ಅಂತ ಕೇಳ್ಯಾರ. ಪ್ರತ್ಯಕ್ಷ ಚುನಾವಣೆ ಅಂದರೆ ಮತದಾರರು ಚುನಾವಣೆಯಲ್ಲಿ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ಗುಪ್ತವಾಗಿ ಮತ ಚಲಾಯಿಸುವುದೇ ಪ್ರತ್ಯಕ್ಷ ಚುನಾವಣೆ ಎನ್ನುವರು. ಉದಾಹರಣೆಯಾಗಿ ಲೋಕಸಭಾ ಆಗಿರಬಹುದು, ವಿಧಾನಸಭಾ ಆಗಿರಬಹುದು, ಸ್ಥಳೀಯ ಸಂಸ್ಥೆಗಳಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಆಗಿರಬಹುದು, ತಾಲೂಕು ಪಂಚಾಯಿತಿ ಆಗಿರಬಹುದು, ಜಿಲ್ಲಾ ಪಂಚಾಯಿತಿ ಆಗಿರಬಹುದು ಸ್ನೇಹಿತರೆ. ನೆಕ್ಸ್ಟ್, ಈ ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಅದರ ಸೇವೆಗಳನ್ನು ತಿಳಿಸಿ ಅಂತ ಕೊಟ್ಟಾನ. ಕೆಲವೊಂದಿಷ್ಟು ಜನ ಈ ಚಿತ್ರಕ್ಕೆ ಏನಂತ ಹೇಳಕತ್ತಾರ? ಕೇಂದ್ರ ಸಚಿವಾಲಯ ಅಂತ ಹೇಳ್ತಾರೆ. ಯಾವ ಸಚಿವಾಲಯ? ಕೇಂದ್ರ ಸಚಿವಾಲಯ ಅಂತ ಹೇಳ್ತಾರೆ. ಕೆಲವೊಂದಿಷ್ಟು ಜನ ಏನಪ್ಪ ಅಂದ್ರೆ ಕೇಂದ್ರ ಸೇವೆ ಇದು ಅಂತ ಹೇಳ್ತಾರೆ. ಇರಲಿ, ಇದು ಯಾವ ಚಿತ್ರಕ್ಕೆ ಹೋಲಿಕೆ ಆಗ್ತಪ್ಪ ಅಂದರೆ ಇದು ಕೇಂದ್ರ ಸಚಿವಾಲಯ ಚಿತ್ರ ಐತಿ ಸ್ನೇಹಿತರೆ. ಈ ಕೇಂದ್ರ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯಗಳೇನಿದಾವಲ್ಲ ಈ ವಿಷಯಗಳ ಬಗ್ಗೆ ಸೇವೆ ಸಲ್ಲಿಸ್ತೈತಿ. ಇದು ಅಂದರೆ ಈ ಕೇಂದ್ರ ಸಚಿವಾಲಯ ಯಾರ ನಿಯಂತ್ರಣಕ್ಕೆ ಒಳಪಡ್ತೈತಪ್ಪ ಅಂದ್ರೆ ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೆ ಒಳಪಟ್ಟಿದೆ ಸ್ನೇಹಿತರೆ. ಇನ್ನು ಜಿಲ್ಲಾಧಿಕಾರಿಯ 2 ಕಾರ್ಯಗಳನ್ನು ಬರೆಯಿರಿ ಅಂತ ಕೇಳ್ತಾರೆ. ಇದು 5 ಮಾರ್ಕ್ಸಿಗೆ ಕೇಳುವಂಥ ಪ್ರಶ್ನೆ. ಜಿಲ್ಲಾಧಿಕಾರಿಯ ಕಾರ್ಯಗಳನ್ನು ವಿವರಿಸಿ ಅಂತ ಕೇಳ್ಬೋದು. ಇಲ್ಲೇನಪ್ಪ ಅಂದ್ರೆ ಈ ಸಲ ಏನು ಮಾಡೇನಿ, ಇಲ್ಲಿ 2 ಅಂಕಕ್ಕೆ ಕೇಳ್ಯಾನ. ಇಲ್ಲಿ ನೋಡೋದಾದರೆ ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ದಂಡಾಧಿಕಾರಿಯ ಕಾರ್ಯ ಆಗಿರಬಹುದು, ಕಂದಾಯ ಕಾರ್ಯ ಆಗಿರಬಹುದು, ನಿಯಂತ್ರಣ ಕಾರ್ಯ ಆಗಿರಬಹುದು, ಪುರಸಭಾ ಅಥವಾ ಪೌರಾಡಳಿತ ಕಾರ್ಯಗಳಾಗಿರಬಹುದು, ಸಾರ್ವಜನಿಕರ ಕುಂದುಕೊರತೆಗಳಾಗಿರಬಹುದು, ವಿಪತ್ತು ನಿರ್ವಹಣೆ ಆಗಿರಬಹುದು ಸ್ನೇಹಿತರೆ, ಭೂಸ್ವಾಧೀನ ಆಗಿರಬಹುದು, ಜನಗಣತಿ ಆಗಿರಬಹುದು. ಇವೆಲ್ಲ ಏನಪ್ಪ ಅಂದ್ರೆ ಜಿಲ್ಲಾಧಿಕಾರಿಯ ಕಾರ್ಯಗಳು ಸ್ನೇಹಿತರೆ. ಇನ್ನು 20ನೇ ಪ್ರಶ್ನೆ ನಾವು ನೋಡುವುದಾದರೆ ಹಿಂದೂ ವಿಡೋಸ್ ಹೋಮ್ ಸಂಸ್ಥೆ ಏನೈತಲ್ಲ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು ಅಂತ ಪ್ರಶ್ನೆ ಮಾಡ್ಯಾರ. ಇದು ಎಲ್ಲಿ ಸ್ಥಾಪನೆ ಮಾಡಲಾಗಿದೆಪ್ಪ ಅಂದರೆ ಪುನಾ ಒಳಗೆ ಸ್ಥಾಪನೆ ಮಾಡ್ಯಾರ. ಯಾವಾಗ ಸ್ಥಾಪನೆ ಮಾಡಲಾಗಿದೆಪ್ಪ ಅಂದರೆ 1899 ಸ್ಥಾಪನೆ ಮಾಡಿದ್ದಾರೆ. ಯಾರು ಸ್ಥಾಪನೆ ಮಾಡಿದ್ದಾರಪ್ಪ ಅಂದರೆ DK ಕರವೇ ಅನ್ನುವಂಥ ವ್ಯಕ್ತಿ ಏನದನಲ್ಲ ಈತ ಏನಪ್ಪ ಅಂದರೆ ಹಿಂದೂ ವಿಡೋಸ್ ಹೋಮ್ ಅನ್ನುವಂಥ ಸಂಸ್ಥೆ ಪುನಾದೊಳಗೆ 1899 ಸ್ಥಾಪನೆ ಮಾಡಿದ್ರು. ಇನ್ನು ಕರ್ನಾಟಕದಲ್ಲಿ ಯಾವ ಮುಖ್ಯಮಂತ್ರಿ ಮತ್ತು ಯಾವಾಗ ಲೋಕಾಯುಕ್ತ ಸಂಸ್ಥೆಯನ್ನು ಅಸ್ತಿತ್ವಕ್ಕೆ ತಂದರು ಅಂತ ಪ್ರಶ್ನೆ ಮಾಡಲಾಗಿದೆ ಸ್ನೇಹಿತರೆ. ನಿಮ್ಮ ಬುಕ್ ಒಳಗೆ ಏನು ಮಾಡ್ಯಾರಪ್ಪ ಅಂದ್ರೆ ನಿಮ್ಮ ಬುಕ್ ಒಳಗೆ 1984 ಅಂತ ಕೊಡಲಾಗಿದೆ ಸ್ನೇಹಿತರೆ. ನಿಮ್ಮ ಬುಕ್ ಒಳಗೆ ಏನಪ್ಪ ಅಂದ್ರೆ 1984 ಅಂತ ಕೊಟ್ಟಾರ. ನಾವು ಕೆಲವೊಂದಿಷ್ಟು ಬುಕ್ಗಳ ರೆಫರ್ ಮಾಡೋದಾಗಿರಬಹುದು ಅಥವಾ ಕೆಲವೊಂದಿಷ್ಟು ವೆಬ್ಸೈಟ್ಗಳನ್ನು ರೆಫರ್ ಮಾಡೋದಾಗಿರ್ಬೋದು. ಅಲ್ಲಿ ಈ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಯಾವಾಗ ಜಾರಿಗೆ ಬರಲಾಗಿದೆಯಪ್ಪ ಅಂದರೆ 1986 ಜನವರಿ 15ರಂದು ಅಂತ ಕೊಡಲಾಗಿದೆ ಸ್ನೇಹಿತರೆ. ನಿಮ್ಮ ಬುಕ್ನ ಕೊಟ್ಟಿದೆ ಎಷ್ಟು? 1984. ನಾವು ಕೆಲವೊಂದಿಷ್ಟು ಬೇರೆ ಬೇರೆ ಪುಸ್ತಕಗಳನ್ನು ನಾವು ನೋಡೋದಾದರೆ ಅದು ಕೊಟ್ಟಿದೆ ಎಷ್ಟಪ್ಪ ಅಂದರೆ 1986 ಜನವರಿ 15ರಂದು. ಆವಾಗ ಮುಖ್ಯಮಂತ್ರಿ ಯಾರಿದ್ರಪ್ಪ ಅಂದ್ರೆ ರಾಮಕೃಷ್ಣ ಹೆಗಡೆ ಅವರು ಸ್ನೇಹಿತರೆ. ಯಾವ ಕೃಷ್ಣ? ರಾಮಕೃಷ್ಣ ಹೆಗಡೆ ಅವರು ಏನಿದಾರಲ್ಲ ಇವರೇನಪ್ಪ ಅಂದ್ರೆ ಈ ಲೋಕಾಯುಕ್ತ ಅನ್ನುವಂಥ ಸಂಸ್ಥೆ ಕರ್ನಾಟಕದಲ್ಲಿ ಜಾರಿಗೆ ಬರುವಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದರು. ಇನ್ನು 22ನೇ ಪ್ರಶ್ನೆ ನಾವು ನೋಡುವುದಾದರೆ ಹೊರಗುತ್ತಿಗೆ ಎಂದರೇನು ಅಂತ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ. ಇದು 7ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಶ್ನೆ. ಹೊರಗುತ್ತಿಗೆ ಎಂದರೇನು ಅಂತ ಕೊಡಲಾಗಿದೆ. ಇದರ ಉತ್ತರವನ್ನು ನೋಡುವುದಾದರೆ ಕಂಪನಿಗಳು ಬಾಹ್ಯ ಮೂಲಗಳಿಂದ ಮತ್ತು ಇತರೆ ದೇಶಗಳಿಂದ ನಿಯಮಿತ ಸೇವೆಗೆ ನೇಮಿಸಿಕೊಳ್ಳುತ್ತವೆ. ಇದನ್ನು ನಾವು ಏನೆಂದು ಕರೆಯಲಾಗುವುದಪ್ಪ ಅಂದರೆ ಹೊರಗುತ್ತಿಗೆ ಎಂದು ಕರೆಯಲಾಗುವುದು. ಕಂಪನಿಗಳು ಬಾಹ್ಯ ಮೂಲಗಳಿಂದ ಮತ್ತು ಇತರೆ ದೇಶಗಳಿಂದ
ನಿಯಮಿತ ಸೇವೆಗೆ ನೇಮಿಸಿಕೊಳ್ಳುವಂಥ ವ್ಯವಸ್ಥೆ ಏನೈತಲ್ಲ ಆ ವ್ಯವಸ್ಥೆಗೆ ನಾವೇನೆಂದು ಕರಿತೀವಪ್ಪ ಅಂದರೆ ಹೊರಗುತ್ತಿಗೆ ಎಂದು ಕರೆಯಲಾಗುವುದು ಸ್ನೇಹಿತರೆ. ನೆಕ್ಸ್ಟ್, ಯಾವ ಆಧಾರದ ಮೇಲೆ ಶಕ್ತಿ ಬಣಗಳನ್ನು ವಿಂಗಡಣೆಯಾಗಿವೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸ್ನೇಹಿತರೆ. ಯಾವ ಆಧಾರದ ಮೇಲೆ ಶಕ್ತಿ ಬಣಗಳು ವಿಂಗಡಣೆಯಾಗಿವೆ? ಇಲ್ಲಿ ಅಮೇರಿಕ ಬಣ ಏನೈತಲ್ಲ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಮೇಲೆ, ಪ್ರಜಾಪ್ರಭುತ್ವ ತತ್ವ ಸಿದ್ಧಾಂತಗಳ ಮೇಲೆ. ಇನ್ನು ಸೋವಿಯತ್ ಒಕ್ಕೂಟ ಏನೈತಲ್ಲ ಇದೇನಪ್ಪ ಅಂದ್ರೆ ಸಮತಾವಾದಿ ತತ್ವದ ಆಧಾರದ ಮೇಲೆ ಸ್ನೇಹಿತೆ. ಅಮೇರಿಕ ಏನೈತಲ್ಲ ಪ್ರಜಾಪ್ರಭುತ್ವದ ತತ್ವದ ಆಧಾರದ ಮೇಲೆ, ಸೋವಿಯತ್ ಒಕ್ಕೂಟ ಏನೈತಲ್ಲ ಇದು ಸಮತಾವಾದಿ ತತ್ವದ ಆಧಾರದ ಮೇಲೆ ಈ ಎರಡೂ ಬಣಗಳೇನಪ್ಪ ಅಂದ್ರೆ ವಿಂಗಡಣೆ ಮಾಡಲಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ನೋಡುವುದಾದರೆ NSGಗೆ ಸೇರಿದ ಯಾವುದಾದರೂ ಎರಡು ರಾಷ್ಟ್ರಗಳನ್ನು ಹೆಸರಿಸಿ ಎಂದು ಕೊಡಲಾಗಿದೆ ಸ್ನೇಹಿತರೆ. NSGಗೆ ಸೇರಿದ ಯಾವುದಾದರೂ ಎರಡು ರಾಷ್ಟ್ರಗಳನ್ನು ಹೆಸರಿಸಿ ಅಂತ ಕೊಡಲಾಗಿದೆ. ಇಲ್ಲಿ NSGಗೆ ಸೇರಿದಂತೆ ಎರಡು ರಾಷ್ಟ್ರಗಳನ್ನು ನಾವು ನೋಡುವುದಾದರೆ ರಷ್ಯಾ ಆಗಿರಬಹುದು, ಜಪಾನ್ ಆಗಿರಬಹುದು, ಆಸ್ಟ್ರೇಲಿಯಾ ಆಗಿರಬಹುದು, ದಕ್ಷಿಣ ಆಫ್ರಿಕಾ ಏನದವಲ್ಲ ಈ ಎಲ್ಲ ರಾಷ್ಟ್ರಗಳೇನಪ್ಪ ಅಂದ್ರೆ NSGಗೆ ಸೇರಿದಂಥ ರಾಷ್ಟ್ರಗಳು ಸ್ನೇಹಿತರೆ. ಇನ್ನು ಭಾಗ ಸಿ ಒಳಗೆ ಇಲ್ಲಿ ಪ್ರಶ್ನೆ ಟೋಟಲ್ ಕೊಡುವುದು ಎಷ್ಟಪ್ಪ ಅಂದ್ರೆ 9 ಪ್ರಶ್ನೆಗಳನ್ನು ಕೊಡ್ತಾನೆ. 9ರದೊಳಗೆ ಎಷ್ಟು ಬರೀಬೇಕು? 6 ಪ್ರಶ್ನೆಗಳನ್ನು ಬರೀಬೇಕು. ಆ 6 ಪ್ರಶ್ನೆಗಳು ಅಂದರೆ ಪ್ರತಿಯೊಂದು ಪ್ರಶ್ನೆಗೆ ಎಷ್ಟು ಅಂಕಗಳಪ್ಪ ಅಂದ್ರೆ 5 ಅಂಕಗಳ ಸ್ನೇಹಿತರೆ. ಒಟ್ಟು ಎಷ್ಟು ಅಂಕಪ್ಪ ಅಂದ್ರೆ 30 ಅಂಕಗಳನ್ನು ಕೊಡಲಾಗುತ್ತದೆ ಸ್ನೇಹಿತರೆ. ಇಲ್ಲಿ 1ನೇ ಅಧ್ಯಾಯದ ಮೇಲೆ 25ನೇ ಪ್ರಶ್ನೆ ಐತೆ ನೋಡಿ. 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ ಉಪಬಂಧಗಳನ್ನು ವಿವರಿಸಿ ಅಂತ ಕೊಟ್ಟಾನೆ. ಮುಖ್ಯಾಂಶಗಳಂತ ಕೇಳಿಲ್ಲ, ಉಪಬಂಧಗಳನ್ನು ವಿವರಿಸಿ ಅಂತ ಕೊಟ್ಟಾನ. ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರಿ. ನೆಕ್ಸ್ಟ್ ಮತ್ತು 1ನೇ ಅಧ್ಯಾಯದೊಳಗೆ ಪಟೇಲ್ ಸ್ಕೀಮ್ ಅನ್ನು ವಿವರಿಸಿ ಅಂತ ಕೊಡಲಾಗಿದೆ ಸ್ನೇಹಿತರೆ. ಇದು ಸಹಿತ ಏನಪ್ಪ ಅಂದ್ರೆ ಇದು ಸಹಿತ 1ನೇ ಅಧ್ಯಾಯದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್ 27ನೇ ಪ್ರಶ್ನೆ ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ವಿವರಿಸಿ ಅಂತ ಕೊಟ್ಟರೆ. ಇದು ಎಷ್ಟನೇ ಅಧ್ಯಾಯ? ಇದು 3ನೇ ಅಧ್ಯಾಯ ಸ್ನೇಹಿತರೆ. ಇನ್ನು 28ನೇ ಪ್ರಶ್ನೆ ಯಾವುದಂದ್ರೆ ಮಹಿಳಾ ಚಳವಳಿಯ ಕಾರಣಗಳು ಯಾವ ಅಂತ ಕೊಟ್ಟರೆ. ಇದು ಎಷ್ಟನೇ ಅಧ್ಯಾಯ? 4ನೇ ಅಧ್ಯಾಯ ಸ್ನೇಹಿತರೆ. ಇನ್ನು 29ನೇ ಪ್ರಶ್ನೆ 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಪ್ರಕಾರ ಅನಕ್ಷರತ ನಿವಾರಣೆಗೆ ಸಂವಿಧಾನ ಕೈಗೊಂಡಿರೋ ಕ್ರಮಗಳ್ಯಾವು ಅಂತ ಪ್ರಶ್ನೆಗಳನ್ನು ಕೇಳಲಾಗಿದೆ. ಇದು ಎಷ್ಟನೇ ಅಧ್ಯಾಯದ ಮೇಲೆಪ್ಪ ಅಂದ್ರೆ 5ನೇ ಪ್ರಶ್ನೆ. ನೆಕ್ಸ್ಟ್ ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಅಸ್ಮಿತೆ ರಾಜಕಾರಣದ ಉಗಮಕ್ಕೆ ಕಾರಣಗಳು ಬರೆಯಿರಿ ಅಂತ ಕೊಡಲಾಗಿದೆ. ಇದು ಎಷ್ಟನೇ ಅಧ್ಯಾಯದ ಮೇಲೆ ಏನಪ್ಪ ಅಂದ್ರೆ ಇದು 6ನೇ ಅಧ್ಯಾಯದ ಮೇಲೆ ಪ್ರಶ್ನೆ. ಇಲ್ಲೇ ಕೊಟ್ಟ ನೋಡಿ, ಈ ಚಿತ್ರವನ್ನು ಗುರುತಿಸುವಂಥ ಅವಶ್ಯಕತೆ ಇಲ್ಲೇ ಹೇಳಿಬಿಟ್ಟನ. ಅಸ್ಮಿತೆಯ ರಾಜಕಾರಣದ ಉಗಮಕ್ಕೆ ಕಾರಣಗಳನ್ನು ಬರೆಯಿರಿ. ನಮ್ಮ ಮಂದಿ ಏನಪ್ಪ ಅಂದ್ರೆ ಸರ್ ಇದು ಯಾವ ಚಿತ್ರ ಇದು ಏನೈತಿ ಏನಿಲ್ಲ ಗೊಂದಲ ಮಾಡ್ಕೊಂಡು ಬಿಟ್ಟಿದ್ದು ಪೂರ ಏನಿಲ್ಲ. ಇಲ್ಲೇ ಕೊಟ್ಬಿಟ್ಟನ. ಈ ಚಿತ್ರ ಗುರುತಿಸೋದು ಬ್ಯಾಡ್, ನಮಗೆ ಪ್ರಶ್ನೆ ಇಲ್ಲೇ ಅರ್ಥ ಮಾಡ್ಕೋಬಹುದು. ಏನಂತ ಕೊಟ್ಟಾನಿಲ್ಲಿ? ಅಸ್ಮಿತೆ ರಾಜಕಾರಣದ ಉಗಮಕ್ಕ ಕಾರಣಗಳನ್ನು ಬರೆಯಿರಿ ಅಂತ ನೇರವಾಗಿ ಮೊದಲು ಕೇಳ್ತಿದ್ರು. ಈಗ ಸ್ವಲ್ಪ ಏನು ಮಾಡ್ಯಾನ, ಕೆಳಗಿನ ಚಿತ್ರವನ್ನು ಗುರುತಿಸಿ ಅಂತ ಕೊಟ್ಟನ. ಒಂದು ವೇಳೆ ನಿಮಗೆ ಇಲ್ಲಿ ಅಸ್ಮಿತೆ ಅನ್ನುವಂಥ ಪದ ಇರಲಿಲ್ಲ ಅಂತ ತಿಳ್ಕೊ, ಗೊಂದಲ ಆಗ್ತಿತ್ತು. ಅಳಿಗೆ ಅಸ್ಮಿತೆ ಅನ್ನುವಂಥ ಪದ ಇರಲಿಲ್ಲಪ್ಪ ಅಂದ್ರೆ ಗೊಂದಲ ಆಗ್ತಿತ್ತು. ಇಲ್ಲಿ ಕೊಟ್ಟಾನ ಅಸ್ಮಿತೆ ಅನ್ನುವಂಥ ಪದ ಕೊಟ್ಟಾನಪ್ಪ ಅಂದ್ರೆ ನಾವು ತಿಳ್ಕೊಂಡು ಬಿಡ್ಬೇಕು. ಅಸ್ಮಿತೆ ರಾಜಕಾರಣದ ಉಗಮಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳಂತ ನಾವು ತಿಳ್ಕೊಂಡು ಬಿಡಲೇಬೇಕು. ನೆಕ್ಸ್ಟ್ ನೋಡ್ರಿ, ಭಾಳ ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರಿ, ಕರೆಕ್ಟೇ ನೋಡ್ರಿ. ನೆಕ್ಸ್ಟ್ 31ನೇ ಪ್ರಶ್ನೆ ಭಾರತ ಸಂವಿಧಾನದಲ್ಲಿ ಉಲ್ಲೇಖಿತವಾದಂತೆ ಅಧಿಕಾರ ವಿಕೇಂದ್ರೀಕರಣಗಳನ್ನು ವಿವರಿಸಿ ಅಂತ ಕೊಟ್ಟ ನೋಡಿ ಸ್ನೇಹಿತರೆ. ಭಾರತ ಸಂವಿಧಾನದಲ್ಲಿ ಉಲ್ಲೇಖಿತವಾದಂತೆ ಅಧಿಕಾರ ವಿಕೇಂದ್ರೀಕರಣವನ್ನು ಅಂದರೆ ಭಾರತ ಸಂವಿಧಾನ ಅಂದರೆ ಏನಪ್ಪ ಅಂದರೆ ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ಈ ಒಕ್ಕೂಟ ಭಾರತ ಏನಿದೆ, ಈ ಒಕ್ಕೂಟ ಭಾರತದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರ್ತಕ್ಕಂಥ ಶಾಸನೀಯ ಸಂಬಂಧಗಳ ಬಗ್ಗೆ ನಾವು ಬರೀಬೇಕು ಸ್ನೇಹಿತರೆ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಶೇಷಾಧಿಕಾರ ಅಂತ ನಾವು ಏನು ನೋಡ್ಕೊಳ್ತೇವೆ ಇದ್ರ ಬಗ್ಗೆ ಬರೀಬೇಕು ನೋಡಿ. ಭಾರತ ಸಂವಿಧಾನದಲ್ಲಿ ಉಲ್ಲೇಖಿತವಾದಂತೆ ಅಧಿಕಾರ ವಿಕೇಂದ್ರೀಕರಣವನ್ನು ವಿವರಿಸಿ. ಇಲ್ಲಿ ನಿಮಗೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರುವ ಶಾಸನೀಯ ಸಂಬಂಧಗಳನ್ನು ವಿವರಿಸಿ ಅಂತ ಕೇಳಿದ್ರೆ ನೀವು ನೇರವಾಗಿ ಉತ್ತರ ಬರೆದು ಬಿಡ್ತೀರಿ. ಗೊತ್ತಾಗ್ಬಿಡ್ತೈತಿ ನಿಮ್ಮ ಪ್ರಶ್ನೆ. ಹೌದಲ್ಲಪ್ಪ ಇದು ಪ್ರಶ್ನೆ ಇದು ನಿಮಗೆ ಗೊತ್ತಾಗ್ಬಿಡ್ತೈತಿ. ಅದೇ ಪ್ರಶ್ನೆ ಯಾವ ರೀತಿ ಸ್ವಲ್ಪ ಕೇಳುವಂಥ ವ್ಯವಸ್ಥೆ ಯಾವ ರೀತಿ ಬದಲಾವಣೆ ಮಾಡ್ಕೊಂಡನಪ್ಪ ಅಂದರೆ ಭಾರತ ಸಂವಿಧಾನದಲ್ಲಿ ಉಲ್ಲೇಖಿತವಾದಂತೆ ಅಧಿಕಾರ ವಿಕೇಂದ್ರೀಕರಣವನ್ನು ವಿವರಿಸಿ ಅಂತ ಕೊಟ್ಟನ. ನೆಕ್ಸ್ಟ್ ನೋಡ್ರಿ, ನೀವು ಯಾವುದೇ ರೀತಿ ಕೇಳಿದ್ರೆ ಬರೆಯುವಂಥ ಪ್ರಯತ್ನ ಮಾಡಬೇಕು ನೀವು. ನೆಕ್ಸ್ಟ್ 32ನೇದು ಅಂತಾರಾಷ್ಟ್ರೀಯ
ಸಂಬಂಧಗಳು ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳು ವಿವರಿಸಿ ಅಂತ ಕೊಡಲಾಗಿದೆ ಸ್ನೇಹಿತರೆ. ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳನ್ನು ವಿವರಿಸಿ ಅಂತ ಕೊಡಲಾಗಿದೆ. ಇದು ಎಷ್ಟನೇ ಅಧ್ಯಾಯದ ಮೇಲೆ ಏನಪ್ಪ ಅಂದ್ರೆ ಇದು 8ನೇ ಅಧ್ಯಾಯದ ಮೇಲೆ. ಇನ್ನು ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳು ಯಾವಪ್ಪ ಅಂದರೆ ಇದು ಸಹಿತ 8ನೇ ಅಧ್ಯಾಯದ ಮೇಲೆ ಬರುವಂಥ ಪ್ರಶ್ನೆ. ಇನ್ನು ಭಾಗ ಡಿ ಯಾವುದಪ್ಪ ಅಂದರೆ ಭಾಗ ಡಿ ಇದು 10 ಅಂಕದ ಪ್ರಶ್ನೆಗಳು. ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾನ? ಒಟ್ಟು ಕೊಡುವಂಥದ್ದು ಪ್ರಶ್ನೆ ಎಷ್ಟು? 4. ಆ 4ರಲ್ಲಿ ಎಷ್ಟು ಬರೀಬೇಕು? 2 ಬರೀಬೇಕು. ಪ್ರತಿಯೊಂದು ಪ್ರಶ್ನೆಗೆ ಎಷ್ಟು ಅಂಕ? 10 ಅಂಕ. ಒಟ್ಟು ಅಂಕ ಎಷ್ಟಪ್ಪ ಅಂದರೆ 20 ಅಂಕ ಸ್ನೇಹಿತರೆ. ಇಲ್ಲಿ 34ನೇ ಪ್ರಶ್ನೆ ಏನು ಕೊಟ್ಟನ? ಚುನಾವಣಾ ಆಯೋಗ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತ ಕೊಟ್ಟಾನ. ಯಾಕಪ್ಪ ಅಂದ್ರೆ ನಾವು 2ನೇ ಪಾಠದೊಳಗೆ ಭಾರತ ಪಕ್ಷ ಪದ್ಧತಿ ಸ್ವರೂಪ, ರಾಜಕೀಯ ಪಕ್ಷಗಳು, ಕಾರ್ಯಗಳಂತ ನಾವು ಹೇಳ್ತಿದ್ದೆವು. ಸ್ವಲ್ಪ ಚುನಾವಣಾ ಆಯೋಗ ರಚನೆ, ಅಧಿಕಾರ ಮತ್ತು ಕಾರ್ಯಗಳ ಕಡೆಗೆ ಸ್ವಲ್ಪ ಗಮನ ಹರಿಸ್ರಿ. ಹೇಳಕ್ಕೆ ಬರೋಂಗಿಲ್ಲ. ನಾವು ಎಲ್ಲ ಕ್ಲಾಸ್ನಲ್ಲಿ ಏನು ಹೇಳ್ತಿದ್ದೆ ನಾವು? ಪಕ್ಷ ಪದ್ಧತಿ ಸ್ವರೂಪ, ರಾಜಕೀಯ ಪಕ್ಷಗಳ ಕಾರ್ಯಗಳು ಭಾಳ ಸಲ ಕೇಳೇನ, ಅದೇ ಕೇಳ್ತಾನೆ ಅಂತ ಹೇಳ್ತಿದ್ದೆವು. ಈಗ ಇಲ್ಲೊಂದು ಸ್ವಲ್ಪ ಇನ್ನೊಂದು ಹೆಚ್ಚಿಗೆ ನಾವು ಮುಂದಕ್ಕೆ ಹೋಗಿ ಏನು ಮಾಡೋಣ? ಚುನಾವಣಾ ಆಯೋಗದ ಬಗ್ಗೆ ಸ್ವಲ್ಪ ನೋಡಿಕೊಳ್ಳೋಣ. ಇದನ್ನು ಕೇಳಬಹುದು. ನೆಕ್ಸ್ಟ್ 35ನೇದು ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡಚಣೆಗಳು ಮತ್ತು ಅವುಗಳ ನಿವಾರಣೋಪಾಯಗಳನ್ನು ವಿವರಿಸಿ ಅಂತ ಕೇಳ್ತಾನೆ. ಕೆಲವೊಂದು ಸಲ 5 ಮಾರ್ಕ್ಸಿಗೂ ಕೇಳ್ಬೋದು, ಕೆಲವೊಂದು ಸಲ 10 ಮಾರ್ಕ್ಸಿಗೂ ಕೇಳ್ಬೋದು. ಇದು 5ನೇ ಪಾಠ, ಇದು 2ನೇ ಪಾಠ. ನೆಕ್ಸ್ಟ್ ಇನ್ನು 36ನೇ ಪ್ರಶ್ನೆ ಜಾಗತೀಕರಣ ಅರ್ಥ, ಮಹತ್ವ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ ಅಂತ ಕೊಟ್ಟನು. ಇದು ಪ್ರಶ್ನೆ 7ನೇ ಅಧ್ಯಾಯದ ಮೇಲೆ. ಜಾಗತೀಕರಣ ಅರ್ಥ, ಮಹತ್ವ ಮತ್ತು ರಾಜಕೀಯ ಪರಿಣಾಮಗಳು. ಇಲ್ಲೇನಪ್ಪ ಅಂದ್ರೆ 3 ಪ್ರಶ್ನೆಗಳಲ್ಲಿ ಒಂದು ಬರ್ತೈತೆ. ಖಾಸಗೀಕರಣ ಆದರೂ ಕೇಳ್ಬೋದು, ಉದಾರೀಕರಣ ಆದರೂ ಕೇಳ್ಬೋದು, ಅಥವಾ ಜಾಗತೀಕರಣ. ಈ 3 ಪ್ರಶ್ನೆಗಳು ರೆಡಿಯಾಗ್ರಿ. ನೆಕ್ಸ್ಟ್ 37ನೇ ಪ್ರಶ್ನೆ ಏನೈತಿ? ಭಾರತ ವಿದೇಶಾಂಗ ನೀತಿಯ ಮೂಲ ತತ್ವಗಳು ವಿವರಿಸಿ ಅಂತೈತಿ. ಇಲ್ಲೇನಪ್ಪ ಅಂದ್ರೆ ಇದು ಎಷ್ಟನೇ ಅಧ್ಯಾಯದ ಮೇಲೆ ಏನಪ್ಪ ಅಂದ್ರೆ ಇದು 9ನೇದೇ. ಬ್ಲೂ ಪ್ರಿಂಟ್ ಹೆಂಗೈತಲ್ಲ ಹಂಗೆ ತೆಗೆದಾರ ಪ್ರಶ್ನೆ ಪತ್ರಿಕೆ ಸಲ, ಏನೇನೂ ಬದಲಾವಣೆ ಇಲ್ಲ. ಬ್ಲೂ ಪ್ರಿಂಟ್ ಹೆಂಗೈತಲ್ಲ ಹಂಗೆ ತೆಗೆದಿದ್ದಾರೆ. ನಿಮಗೆ ಸಂಪೂರ್ಣವಾಗಿ ಈ ಎಲ್ಲ ವಿಷಯದ ನಿಮಗೆ ಉತ್ತರ ಬೇಕಾಗಿತ್ತಪ್ಪ ಅಂದ್ರೆ ನಂದು ಈಗಾಗಲೇ ಪ್ರಶ್ನೆ ಪತ್ರಿಕೆಯನ್ನು, ಪ್ರಶ್ನೆಕೋಶೆಯ ಉತ್ತರ ಕೈಪಿಡಿ ರೆಡಿ ಮಾಡೀನಿ. ನಿಮ್ಗೆ ಬೇಕಾಗಿತ್ತಪ್ಪ ನೇರವಾಗಿ ನನಗೆ ಕರೆ ಮಾಡುವುದಾಗಿರ್ಬೋದು, ನನ್ನ ವಾಟ್ಸಪ್ ನಂಬರ್ಗೆ ಏನಪ್ಪ ಅಂದರೆ SMS ಮಾಡುವುದ್ರ ಮೂಲಕ ಆದರೂ ಪಡೆದುಕೊಳ್ಳಬಹುದು ಸ್ನೇಹಿತರೆ. ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭವಾಗಲಿ.